ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈಗ ಸ್ನೇಹಿತರೆ ಟೈಮ್ ಬಂದು 11 ಗಂಟೆ ಆಗಿದೆ. ಈಗ ಜಸ್ಟ್ ಸ್ನಾನ ಮಾಡಿ ಬಂದು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೆ. ಆಗ ನಾನು ಮಾಂಗಲ್ಯ ಚೈನ್ ಲಾಂಗ್ ಹಾಕಿದ್ದೆ. ಇದು ನನ್ನ ಶಾರ್ಟ್ ಚೈನು. ಈಗ ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ವಾ, ಅಲ್ಲಿಂದ ಬಂದ ಮೇಲೆ ಅಮ್ಮನೂ ನನ್ನ ಜೊತೆ ಬಂದಿದ್ದರು. ಅವರು ಎಷ್ಟು ದಿನ ಅಂತ ಶಾರ್ಟ್ ಹಾಕ್ಕೊಳ್ತೀಯ, ಶಾರ್ಟ್ ಏನೋ ಹಾಕಿದ್ದೆ, ಯಾಕೆ ಅಂದರೆ ನೀನು ಮಾಂಗಲ್ಯ ಚೈನ್ ಮಾಡಿಸಿರಲಿಲ್ಲ ಇನ್ನೂ ಅಂತ. ನಂದು ಮಾಂಗಲ್ಯ ಚೈನ್ ಲಾಂಗ್ ಮಾಂಗಲ್ಯ ಚೈನು ಕಟ್ಟಾಗಿತ್ತು. ಅದಕ್ಕೆ ಅದು ಇನ್ನೂ ಮಾಡಿಸಿರ್ಲಿಲ್ವಲ್ಲ, ಮಾಡಿಸೋ ತನಕ ಅಂದ್ಬಿಟ್ಟು ಇದನ್ನು ಹಾಕ್ತಾಯಿದ್ದೆ ಡೈಲಿ. ಅದಕ್ಕೆ ಅಮ್ಮಂಗೆ ಇದು ಇಷ್ಟ ಇಲ್ಲ ಅಷ್ಟೊಂದು. ಅದಕ್ಕೆ ಅವ್ರು ಯಾವಾಗ್ಲೂ ಊರಿಗೆ ಬರಬೇಕಾದ್ರೆ ಲಾಂಗ್ ಹಾಕ್ಕೊಂಡು ಬರೆ ಅಂತ ಬೈತಾಯಿದ್ರು. ಸರಿ ಮಾಡಿಸ್ದೆ. ಈಗ ಮಾಡಿಸಿದ್ಮೇಲೆ ಇನ್ನೆಷ್ಟು ದಿನ ಹಾಕ್ಕೊಳ್ದೇ ಇರ್ತೀಯ, ಚಿಕ್ಕ ತೆಗೆದ್ಬಿಟ್ಟು ಅದು ದೊಡ್ಡದು ಹಾಕೋ ಅಂತ ಹೇಳಿದ್ರು. ಅವ್ರು ಇರೋ ತನಕನೂ ಅದನ್ನೇ ಹಾಕಿದ್ದೆ. ಆಮೇಲೆ ಹೋದ್ಮೇಲೆ ಕೂಡ 1-2-3 ಡೇಸ್ ಅದನ್ನೇ ಹಾಕಿದ್ದೆ. ಆಲ್ಮೋಸ್ಟ್ 1 ವೀಕ್ ಹಾಕಿದ್ದೆ ಅಂತ ಅಂದ್ಕೊಳ್ಳಿ. ಈಗ ಅದನ್ನು ತೆಗೆದ್ಬಿಟ್ಟು ಮತ್ತೆ ಶಾರ್ಟ್ ಚೈನೇ ಹಾಕ್ತಾಯಿದ್ದೀನಿ. ನನಗೆ ಒಂದು ಕಾಮೆಂಟ್ ಬಂದಿತ್ತು, ನೀವು ಯಾಕೆ ಮಾಂಗಲ್ಯ ಚೈನ್ ಮಾಡಿಸಿದ ಮೇಲೂ ಶಾರ್ಟ್ ಚೈನ್ ಹಾಕ್ತಾಯಿದ್ದೀರಾ ಅಂತ ಹೇಳಿಬಿಟ್ಟು. ನಾನು ಡೈಲಿ ಹೊರಗಡೆ ಹೋಗ್ತೀನಿ. ಅದು ಸಿಗ್ನಲಲ್ಲಿ ನಿಂತ್ಕೊಳ್ಳೋದು, ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಿಂತ್ಕೊಳ್ಳೋದು, ಗಾಡಿಯಲ್ಲಿ ಹೋಗ್ತೀನಲ್ಲ ಸಾನುಗೆ ಪಿಕಪ್ ಮಾಡೋದಕ್ಕೆ, ಆಗೆಲ್ಲನೂ ನನಗೆ ಭಯ ಆಗ್ತಾ ಇರುತ್ತೆ. ಲಾಂಗ್ ಚೈನ್ ಹಾಕಿದ್ದೀನಲ್ಲ, ಅದನ್ನು ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಗೊತ್ತಾಗೋದಿಲ್ಲ. ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಅನ್ನೋ ಭಯ ಇರುತ್ತೆ. ಈ ಥರ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ನನಗೆ ಆ ಭಯ ಅಷ್ಟೇ, ನನ್ನ ಜೊತೆ ಆಗಿದೆ ಅಂತ ಅಲ್ಲ. ಈ ಥರ ನ್ಯೂಸ್ಗಳನ್ನ ಕೇಳಿದ್ದೀನಿ. ಅದಕ್ಕೆ ಆ ಭಯದಲ್ಲಿ ನಾನು ಜಾಸ್ತಿ ಹಾಕೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಟ್ರೈನಲ್ಲಿ, ಬಸ್ಸಲ್ಲಿ ಇಟ್ಸ್ ನಾಟ್ ಸೇಫ್ ಅಂತ ಹೇಳ್ಬಿಟ್ಟು ನಾನು ಶಾರ್ಟೇ ಹಾಕ್ಕೊಳ್ತೀನಿ. ಊರಿಗೆ ಹೋಗೋದು ನಾನು ಹಬ್ಬಗಳಿಗೆ ಮಾತ್ರನೇ. ಆವಾಗ ನಾನು ಜೊತೆಗೆ ತೊಗೊಂಡೋಗಿರ್ತೀನಿ. ಅಲ್ಲಿ ಹೋದ್ಮೇಲೆ ಹಾಕ್ಕೊಳ್ತೀನಿ, ಅಥವಾ ಏನಾದರೂ ಕಾಲರ್ ಡ್ರೆಸ್ ಇರೋ ಅಂಥದ್ದನ್ನು ಹಾಕ್ಕೊಳ್ತೀನಿ. ಬರಬೇಕಾದ್ರೆ ಆದಷ್ಟು ಸೇಫ್ಟಿಯಾಗಿ ಅದ್ರ ಮೇಲೇ ಇರುತ್ತೆ ಧ್ಯಾನ. ನಮ್ಮ ರಿಲೇಷನಲ್ಲಿ ಒಬ್ಬರು ಹೀಗೆ ಟ್ರಾವೆಲ್ ಮಾಡಬೇಕಾದ್ರೆ ಟ್ರೈನಲ್ಲಿ ನಾರ್ತ್ ಇಂಡಿಯಾ ಕಡೆಯಲ್ಲೂ ಟ್ರಾವೆಲ್ ಮಾಡ್ತಿದ್ರಂತೆ. ಕಿಟಕಿಯಿಂದ ರನ್ನಿಂಗ್ ಟ್ರೈನಲ್ಲಿ ಕಿಟಕಿ ಒಳಗಡೆಯಿಂದ ಕೈ ಹಾಕಿ ಅವರ ಮಾಂಗಲ್ಯ ಚೈನ್ನ ಕಿತ್ಕೊಂಡು ಬಿಟ್ಟಿದ್ರಂತೆ, 2 ಎಳೆ ಮಾಂಗಲ್ಯ ಚೈನು. ಸೊ ಆ ಥರ ಎಲ್ಲ ಆದಾಗ ನನಗೆ ಟ್ರೈನು ಬಸ್ಸಲ್ಲೂ ಭಯ ಆಗುತ್ತೆ. ಈ ಥರ ಹೊರಗಡೆ ಗಾಡೀಲಿ ಹೋಗ್ತಾ ಇದ್ದೀನಿ ಅಂದರೂ ಕೂಡ ಭಯ ಆಗುತ್ತೆ. ಅದಕ್ಕೆ ನಾನು ಆದಷ್ಟು ಈ ಶಾರ್ಟ್ ಚೈನೇ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ದಿಸ್ ಈಸ್ ಓನ್ಲಿ 10 ಗ್ರಾಮ್ಸ್. ಆದರೆ ನಂದು ಲಾಂಗ್ ಮಾಂಗಲ್ಯ ಚೈನು 50 ಗ್ರಾಮ್ದದು. ಸೊ ಈಗಿರೋ ಬೆಲೆಯಲ್ಲಿ ಹೇಗೆ ಜೀರ್ಣ ಮಾಡ್ಕೊಳ್ಳೋದು ಅಲ್ವಾ, ಅದಕ್ಕೆ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಈಗ ಅದಕ್ಕೆ ತೆಗೆದುಬಿಟ್ಟು ಇದನ್ನು ಹಾಕ್ಕೊಳ್ಳೋ ಮುಂಚೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಶೈನ್ ಕಾಣುತ್ತೆ, ಡಸ್ಟೆಲ್ಲ ಹೋಗುತ್ತೆ, ಅದಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಈಗ ಇವತ್ತಿನ ವ್ಲಾಗ್ ಈ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ದಿನ ಹೇಗೆ ಹೋಗುತ್ತೆ ನೋಡೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮಾಂಗಲ್ಯ ಚೈನ ಅದನ್ನು ತೆಗೆದಿಟ್ಬಿಟ್ಟು ಇದನ್ನು ಹಾಕ್ಕೊಂಡೆ. ನಾನು ಹೇಳಿದ್ನಲ್ಲ, ಸ್ವಲ್ಪ ಸೇಫ್ಟಿ ಇಶ್ಯೂ. ನಮ್ಮ ಮನೇಲಿ ಅಮ್ಮನಿಗೆ ಇಷ್ಟ ಇಲ್ಲ, 2 ಎಳೆ ಚೈನ್ ಇಟ್ಕೊಂಡು ಇದನ್ನು ಹಾಕೋತೇನೆ ಅಂತಾರೆ. ಅತ್ತೆ ಏನು ಹೇಳೋದಂದರೆ, ಎಲ್ಲರೂ ಈಗ ಇದನ್ನೇ ಹಾಕ್ತಾ ಇರೋದು, ಹಾಕೋ ಪರವಾಗಿಲ್ಲ. ಆದರೆ ಒಂದಂದರೆ ಇದರಲ್ಲಿ ತಾಳಿ ಇಲ್ಲ, ಏನೋ ಡಿಸೈನ್ ಇದೆ ಅಷ್ಟೇ. ಆ ಡಿಸೈನ್ ಬದಲು ತಾಳಿ ಮಾಡಿಸಿ ಹಾಕೋ ಅಂತ ಅವ್ರು ಹೇಳ್ತಾರೆ. ಈಗ ಮಾಡಿಸಿ ಆಗಿದೆ. ಸೊ ನೆಕ್ಸ್ಟ್ ಮಾಡಿಸಿದಾಗ ಅದೇ ಥರ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಇದು ನಾನು ತೊಗೊಂಡಿದ್ದು ಯಾಕೆ ಅಂದರೆ, ಈ ಟ್ರಾವೆಲ್ ಮಾಡಬೇಕಾದ್ರೆ ಈಗ ಎಲ್ಲೋ ಬೇರೆ ದೇಶಕ್ಕೆ ಹೋಗಿರ್ತೀನೋ ಅಥವಾ ಬೇರೆ ಜಾಗಕ್ಕೆ ಹೋಗಿರ್ತೀನೋ, ಅಲ್ಲಿ ಹೋದಾಗ ಅಷ್ಟೊಂದು ಚಿನ್ನ ಹಾಕ್ಕೊಂಡು ಹೋಗೋದು ಸೇಫ್ಟಿ ಅಲ್ಲ. ಹೋಟೆಲ್ ರೂಮಲ್ಲಿ ಇರ್ತೀವಿ, ಅಲ್ಲೆಲ್ಲ ಕಡೆನೂ ಓಡಾಡ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ನಾನು ಆದಷ್ಟು ಮಿನಿಮಮ್ ಚಿನ್ನ ಹಾಕಿರ್ತೀನಿ. ಕೆಲವೊಂದು ಸಾರಿ ಇದು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ಇದು ಇಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ. ಸೊ ಇದೊಂದು ಹಾಕಿರ್ತೀನಿ. ಓಲೆ ಕೂಡ ಚಿನ್ನದ ಹಾಕೋದಿಲ್ಲ, ಬ್ಯಾಂಗಲ್ ಕೂಡ ಚಿನ್ನದ ಹಾಕ್ಕೊಂಡು ಹೋಗೋದಿಲ್ಲ. ಸೊ ಮಾಂಗಲ್ಯ ಚೈನ್ ತೆಗೆದಿಟ್ಬಿಟ್ಟು ಡೂಪ್ಲಿಕೇಟ್ ಹಾಕ್ಕೊಂಡು ಹೋಗ್ತಾ ಇದೆ, ಇಮಿಟೇಷನ್ ಜ್ಯುವೆಲ್ರಿ. ಆಮೇಲೆ ದುಡ್ಡು ಸೇರಿಸಿ ನನಗೂ ಈ ಥರದ್ದು ಒಂದು ತೊಗೊಳ್ಬೇಕು ಅಂತ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ದು. ತುಂಬ ವರ್ಷ ಆಯಿತು, 3-4 ಇಯರ್ಸೇ ಆಗಿದೆ ಅಂದ್ಕೊಳ್ಳಿ. ದುಬೈಗೆ ಹೋಗೋ ಟೈಮಲ್ಲಿ ನನ್ನ ಹತ್ರ ಇತ್ತು, 2023 ಹೋಗಿತ್ತು. ಸೊ 4 ಇಯರ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಆಗ ನಾನು ತೊಗೊಂಡಿದ್ದು 10 ಗ್ರಾಮ್ಸ್ ಇದೆ ಅಷ್ಟೇ. ಇದು ಕರಿಮಣಿ ಬಿಟ್ಟು 10 ಗ್ರಾಮ್ಸ್ ಚಿನ್ನ ಇದೆ, ಪ್ಲಸ್ ಕರಿಮಣಿ ಇರೋದು. ಸೊ ಇದನ್ನು ತುಂಬ ದಿನ ಬಾಳಿಕೆ ಬರಲ್ಲ, ತುಂಬಾ ಡೆಲಿಕೇಟ್ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ 2 ಇಯರ್ಸಿಂದ ನಾನು ಡೈಲಿ ವೇರ್ ಮಾಡ್ತಾಯಿದ್ದೀನಿ, ಏನೂ ಕಿತ್ತೋಗಿಲ್ಲ. ನಾನು ಚಿನ್ನದ 2 ಎಳೆದು ಹಾಕ್ತಾ ಇದ್ದಿದ್ದು 15 ಇಯರ್ಸ್ಗೆ ಅದು ಕಟ್ಟಾಗಿತ್ತು. ಮಧ್ಯ ಕಟ್ಟಾಗ್ತಾಯಿತ್ತು, ಬಟ್ ರಿಪೇರ್ ಮಾಡಿಸಿದ್ದೆ.
ಸೊ ಮಿನಿಮಮ್ ಅದು 10 ಇಯರ್ ಅಂತೂ ಚೆನ್ನಾಗಿರುತ್ತೆ, ಆಮೇಲೆ ಕಿತ್ತೋಗುತ್ತೆ ಅದು. ಸೊ ಇದು ಈಗ 3 ಇಯರ್ಸ್, ಬಟ್ ಕಂಟಿನ್ಯೂಸ್ ಆಗಿ ಹಾಕಿರೋದು ನಾನು 2 ಇಯರ್ಸ್ ಅಂತ ಅಂದ್ಕೊಳ್ಳಿ ಅಷ್ಟೇ. ನಾನು 2 ಎಳೆ ಮಾಂಗಲ್ಯ ಚೈನ್ ಕಿತ್ತೋದ ಮೇಲೆ ನಾನು ಇದನ್ನು ಹಾಕೋಕ್ಕೆ ಶುರು ಮಾಡಿದ್ದು. ಸೊ ಇನ್ನೆಷ್ಟು ದಿನ ಬರುತ್ತೆ ನೋಡೋಣ. ಆಮೇಲೆ ಬೇಕಿದ್ರೆ ಮಾಂಗಲ್ಯ ಹಾಕಿಸಿ ಚೈನ್ ಮಾಡಿಸೋಣ ಅಂತ ಅಂದ್ಕೊಂಡು ಈಗ ಮತ್ತೆ ಹಾಕ್ಕೊಂಡಿದ್ದೀನಿ. ಹಬ್ಬಗಳು ಬಂದರೆ ಮಾಂಗಲ್ಯ ಚೈನ್ ಹಾಕ್ತೀನಿ. ನಮ್ಮಮ್ಮ ನೋಡ್ತಾ ಇದ್ರೆ ಫೋನ್ ಮಾಡ್ತಾರೆ ತಕ್ಷಣಕ್ಕೇ, ಬೇಡ ಅಂದರೆ ಇನ್ನೂ ಹಾಕ್ಕೊಂಡಿದ್ದೀಯೇನೆ ಅಂತ. ಓಕೆ ಬನ್ನಿ, ಈಗ ಟೈಮ್ ಆಗ್ತಾ ಇದೆ, ಬೇಗ ಪೂಜೆ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡೋಣ. ಇವತ್ತು ಶುಕ್ರವಾರ ಸ್ನೇಹಿತರೆ, ಶುಕ್ರವಾರ ಚೌತಿ ಕೂಡ ಇತ್ತು, ಸಂಕಷ್ಟಹರ ಚತುರ್ಥಿ. ನಾನು ಉಪವಾಸ ಏನು ಮಾಡೋದಿಲ್ಲ, ಬಟ್ ದೇವ್ರ ಪಾತ್ರೆ ಎಲ್ಲ ಬೆಳಗಿ ಪೂಜೆ ಮಾಡ್ತೀನಿ. ಶುಕ್ರವಾರ ಆಗಿರೋದ್ರಿಂದ ನೆನ್ನೆನೆ ಪಾತ್ರೆ ಎಲ್ಲ ಬೆಳಗಿ ಇಟ್ಟಿದ್ದೆ. ಬೇರೆ ದಿನಗಳಾದರೆ ಅವತ್ತಿನ ದಿನಾನೇ ಮಾಡ್ಕೊಳ್ತೀನಿ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವತ್ತಿನ ದಿನಾನೇ ಮಾಡ್ಕೊಳ್ತೀನಿ. ಬಟ್ ತಿಂಡಿ ಮಾಡೋ ಮುಂಚೆ ನಾನು ಪೂಜೆನ ಮಾಡಿಕೊಂಡು ಆಮೇಲೆ ತಿಂಡಿ ಮಾಡಿರ್ತೀನಿ. ತಿಂಡಿ ಮಾಡೋ ಮುಂಚೆ ಕೂಡ ಹೊಟ್ಟೆ ಹಸುವಾಗ್ತಾ ಇರುತ್ತೆ, ಹಾಲು ಕುಡಿದಿರ್ತೀನಿ, ಅದ್ರ ಜೊತೆ ಏನಾದರೂ ಫ್ರೂಟ್ಸ್ ತಿಂದಿರ್ತೀನಿ. ಸಾನುಗೆ ಬಾದಾಮಿ ನಾವೇ ಹೋಗ್ಬಿಟ್ಟು ಅವಳು ತಿನ್ನಿಸ್ಲಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಹಂಗೆ ಹೊಟ್ಟೋಗ್ತಾಳೆ. ಇವತ್ತು ನಾನು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಸ್ವಲ್ಪ ಮಿಕ್ಕಿದೆ. ಈಗ ಮಧ್ಯಾಹ್ನಕ್ಕೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೋರಿಕಾಯಿ, ಇದನ್ನು ಕ್ಲಸ್ಟರ್ ಬೀನ್ ಅಂತಲೂ ಕೂಡ ಹೇಳ್ತಾರೆ. ನಮ್ಮ ರಾಜೇಶ್ ಅವ್ರಿಗೆ ನಾನು ವೇಯಿಂಗ್ ಕೂಡ ಹೇಳಬೇಕು ಎಷ್ಟು ತನ್ನಿ ಅಂತ, ಇಲ್ಲ ಅಂದರೆ ಎಷ್ಟು ಅಂತ ನೋಡಿ ನನಗೆ ತುಂಬಾ ಜಾಸ್ತಿ ಆಗುತ್ತೆ. ಆ್ಯಂಡ್ ಈಗ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೊದಲು ಒಂದು ವೇಯಿಂಗ್ ಮಷಿನ್ ಇಟ್ಟಿರ್ತಿದ್ರು. ನಾವು ಎಷ್ಟು ಬೇಕೋ ಅಷ್ಟರಲ್ಲಿ ಹೋಗ್ಬಿಟ್ಟು ವೇಯ್ ಮಾಡಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದಿತ್ತು. ಆಮೇಲೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಲೈನ್ ಇರ್ತಾಯಿತ್ತು, ಅಲ್ಲಿ ಹೋಗಿ ವೆಜಿಟೇಬಲ್ಸ್ನ ವೇಯ್ ಮಾಡಿಸ್ಕೊಂಡು ಆಮೇಲೆ ಮೇನ್ ಬಿಲ್ಲಿಂಗಿಗೆ ಹೋಗಬೇಕಿತ್ತು. ಎಷ್ಟು ಕ್ರೌಡ್ ಆಗ್ತಾ ಇತ್ತು ಅಂದರೆ ವೆಜಿಟೇಬಲ್ಸ್ನ ವೇಯ್ ಮಾಡ್ಕೊಳ್ಳೋದಕ್ಕೇ 2 ಲೈನ್ 10 ಜನ ನಿಂತಾಯಿದ್ರು. ಅದಕ್ಕೆ ಇವಾಗ ಏನು ಮಾಡಿದ್ದಾರೆ ಅಂದರೆ, ಮೇನ್ ಬಿಲ್ಲಿಂಗಲ್ಲೇ ನಾವು ಇಲ್ಲಿ ವೇಯಿಂಗ್ ಮಾಡ್ಕೊಳ್ಳೋಂಗಿಲ್ಲ, ಜಸ್ಟ್ ಡೈರೆಕ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೋಗ್ಬಿಟ್ಟು ಅಲ್ಲಿ ಅವರೇ ವೇಯ್ ಮಾಡಿಬಿಟ್ಟು ಅಲ್ಲೇ ಬಿಲ್ ಮಾಡಿಬಿಡ್ತಾರೆ. ಆ ಥರ ಈಗ ಗೊತ್ತಾಗೋದೇ ಇಲ್ಲ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ. ನಮಗಾದ್ರೂ ನೋಡಿ ಅಂದಾಜಿರುತ್ತೆ, ಒಂದಿಷ್ಟು ಅಂತ ಎತ್ತು ಹಾಕ್ಕೊಳ್ತೀವಿ. ಗಂಡಸ್ರಿಗೆ ಹೋದರೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ನೋಡಿ ಡಬ್ಬಲ್ ತಂದುಬಿಟ್ಟಿದ್ದಾರೆ. ಅದಕ್ಕೆ ಈಗ ಇದು ಮಧ್ಯಾಹ್ನನೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಮಾಡಿದ್ರೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕಾಗುತ್ತೆ, ಅದ್ರ ಜೊತೆ ರಾತ್ರಿಗೆ ಇದ್ರ ಜೊತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಡ್ರೈ ಪಲ್ಯನೂ ಮಾಡ್ಬೋದು, ಆದರೆ ನಾನು ಸ್ವಲ್ಪ ಗೊಜ್ಜು ರೀತಿಯಲ್ಲಿ ಮಾಡ್ಕೊಳ್ತೀನಿ. ಇದನ್ನು ಬಿಡಿಸ್ಕೊಳ್ಬೇಕು. ನೆಕ್ಸ್ಟ್ ಪಾತ್ರೆ ಬೆಳಿಗ್ಗೆ ತೊಳೆದಿಟ್ಟಿದೆ, ಅದನ್ನೆಲ್ಲ ಎತ್ತಿಡಬೇಕು. ಇಡ್ಲಿ ಮಾಡಿದ್ದೆ, ಅದ್ರ ಪಾತ್ರೆನೂ ಡಿಶ್ ವಾಷರ್ಗೆ ಹಾಕಿದ್ದೆ, ಅಲ್ಲಿಂದ ತೆಗೆದು ಅದನ್ನೇ ಎತ್ತಿಡಬೇಕಾ. ಆಮೇಲೆ ಈಗ ದೋಸೆಗೆ ಹಾಕ್ತಾಯಿದ್ದೀನಿ. ದೋಸೆ ಮೆಷರ್ಮೆಂಟ್ ನಾನು ತೋರಿಸಿದ್ದೆ ಅಲ್ವಾ, ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ. ಅದರ ಜೊತೆ ಒಬ್ಬರು ಹೇಳಿದ್ದೇನೆಂದರೆ ಕಡಲೆಪುರಿ ಮಂಡಕ್ಕಿ ಸಿಗುತ್ತಲ್ವ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಬರುತ್ತೆ ಅಂತ. ಸೊ ತಂದಿದ್ದೀನಿ, ಅದನ್ನು ಕೂಡ ಇವತ್ತು ಟ್ರೈ ಮಾಡ್ತೀನಿ. ಇಡ್ಲಿಗೆ ಹಾಕು ಅಂತ ಅಮ್ಮ ಹೇಳ್ತಾರೆ, ಸಾಫ್ಟಾಗಿ ಬರುತ್ತೆ ಕಣೆ ಇಡ್ಲಿಗೆ ಹಾಕು ಅಂತ. ಬಟ್ ದೋಸೆಗೆ ಇವತ್ತು ಹಾಕಿ ನೋಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಹೆಸರು ಕಾಳು ಕಡಲೆಬೇಳೆ ಎಲ್ಲ ಯಾಕೆ ಹಾಕ್ತೀರಾ ಅಂತ ಕೇಳಿದ್ರಿ. ಅದು ಜಸ್ಟ್ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡುತ್ತೆ. ಇದೆಲ್ಲ ಹಾಕ್ದಾಗ್ಲೇ ಅದು ದೋಸೆ ಫ್ಲೇವರ್ ಬರೋದು, ಇಲ್ಲಾಂದರೆ ಇಡ್ಲಿ ಹಿಟ್ಟಲ್ಲಿ ಮಾಡಿರೋ ಥರನೇ ಇರುತ್ತೆ.
ಈಗ ಟಿ ವಿ ಆನ್ ಮಾಡಿ ಬಂದು ತಿಂಡಿ ಮುಗಿಸಿದ್ದೀನಿ. ಅಂದರೆ ಟಿ ವಿ ನೋಡ್ತಾನೆ ನಾನು ತಿಂಡಿ ಮಾಡೋದು. ರಾಜೇಶ್ ಕೂಡ ಇಲ್ಲ, ಇವತ್ತು ಆಫೀಸ್ಗೆ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಇದ್ನಲ್ಲ ಅಂದ್ಬಿಟ್ಟು ಟಿ ವಿ ನೋಡ್ಕೊಂಡು ತಿಂಡಿ ಮಾಡಿಬಿಟ್ಟು ಈಗ ಅಡುಗೆ ಶುರು ಮಾಡೋ ಮುಂಚೆ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡೋಣ ಅಂಥೇಳಿ ಬಂದು ಕೂತ್ಕೊಂಡಿದ್ದೀನಿ. ನಾನು ಸಾನುಗೊಂದು ಡ್ರೆಸ್ ಹೊಲಿತಾ ಇದ್ದೀನಿ. ಅದು ನಾನು ವಿಡಿಯೋ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ. ಸೊ ಅದನ್ನು ನೋಡ್ಕೊಂಡು ಮಾಡ್ತಾ ಇರೋದು. ತುಂಬ ದಿನದಿಂದ ನೋಡ್ತಾನೆ ಇದ್ದೆ, ಇವತ್ತು ಟ್ರೈ ಮಾಡೇ ಬಿಡೋಣ ಅಂದ್ಕೊಂಡು ಪೇಪರ್ ಮೇಲೆ ಡ್ರಾಫ್ಟ್ ಮಾಡ್ತಾ ಇದ್ದೀನಿ. ಆ ಡ್ರಾಫ್ಟಿಂಗ್ ಆದಮೇಲೆ ಅಂದರೆ ಓಕೆ ಎಲ್ಲನೂ ಸರಿ ಬಂದಿದೆ ಅಂತ ಅನ್ಸಿದ ಮೇಲೆ ಅದನ್ನು ಬಟ್ಟೆ ಮೇಲೆ ಕಟ್ ಮಾಡೋದು. ಆ್ಯಂಡ್ ಈಗ ಏನಾದರೂ ನಾನು ಡ್ರಾಫ್ಟ್ ಮಾಡಿರೋದು ಡ್ರೆಸ್ ಹೊಲಿದ ಮೇಲೆ ಕರೆಕ್ಟಾಗಿದೆ ಫಿಟ್ಟಿಂಗು ಅಂತ ಅನಿಸಿದ್ರೆ ನೆಕ್ಸ್ಟ್ ನಾನು ಇದೇ ಪೇಪರ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕಟ್ಟಿಂಗ್ ಕೂಡ ಮಾಡ್ಬೋದು. ಅದ್ರ ಮೇಲೆ ಮೆಷರ್ ಮಾಡಬೇಕು, ಮತ್ತೆ ಎಲ್ಲನೂ ಒಂದು ಕಡೆಯಿಂದ ಮೆಷರ್ ಮಾಡಬೇಕು ಅನ್ನೋ ಥರನೂ ಇರೋದಿಲ್ಲ. ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು ಈ ಥರ ಡ್ರೆಸ್ ಸಾನುಗೆ ಹೊಲಿತಾ ಇರೋದು. ಸೊ ಎಷ್ಟು ಸಕ್ಸಸ್ ಆಗುತ್ತೆ ನೋಡೋಣ, ಆಮೇಲೆ ತಿಳಿಸ್ತೀನಿ ಸ್ನೇಹಿತರೆ. ಈ ಥರ ಒಂದು ಔಟ್ಫಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಫ್ರೆಂಟ್ ಸೈಜ್ದು ಶೇಪ್ದು ಸ್ಕೇಲೆಲ್ಲನೂ ಕೂಡ ತರಿಸಿ ಇಟ್ಟಿದ್ದೀನಿ. ಆ್ಯಂಡ್ ಈ ಪೇಪರ್ಗಳು ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ಹೊಲಿಯೋದಕ್ಕಂತೂ ತುಂಬಾ ಇಂಟ್ರೆಸ್ಟ್ ಇದೆ, ಆದರೆ ನನಗೆ ನನ್ನ ಹೆಲ್ತೇ ಸಪೋರ್ಟ್ ಮಾಡ್ತಾ ಇಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಥರ ಮಾಡಿದ್ರೆ ಸಾಕು, ವಿತಿನ್ 1 hour ನನಗೆ ಬ್ಯಾಕ್ ಪೇನ್ ಶುರು ಆಗಿಬಿಡುತ್ತೆ. ಸೊ ದಿನದಲ್ಲಿ ಒಂದು ಅರ್ಧ 1 ಗಂಟೆ ಮಾತ್ರನೇ ನಾನು ಇದನ್ನು ಮಾಡೋಕ್ಕಾಗೋದು. ಗೋರಿಕಾಯಿ ತೆಗ್ದಿಟ್ಟಿದ್ನಲ್ವಾ ಗೊಜ್ಜು ಮಾಡೋದಕ್ಕೆ, ಅದನ್ನ ಈಗ ಬಿಡಿಸ್ಕೊಳ್ತಾ ಇದ್ದೀನಿ. ಮರ್ತೇ ಹೋಗುತ್ತೆ, ಇದನ್ನ ಮಾಡ್ತಾ ಕೂತ್ಕೊಂಡ್ರೆ ಸ್ಟಿಚಿಂಗ್ ನನಗೆ ಇಂಟ್ರೆಸ್ಟ್ ಇದೆ ಅಲ್ವಾ, ಎಷ್ಟೊತ್ತು ನನಗೆ ಬೆನ್ನು ನೋವು ಶುರು ಆಗೋದಿಲ್ವೋ ಅಷ್ಟೊತ್ತು ಮಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತೀನಿ. ಬೇರೆ ಕೆಲಸಗಳನ್ನ ಮರ್ತೇ ಬಿಟ್ಟಿರ್ತೀನಿ. ಸೊ ಈಗ ಎದ್ದು ನಾನು ಮಧ್ಯಾಹ್ನಕ್ಕೆ ಅಡುಗೆನೇ ಮಾಡಿಲ್ವಲ್ಲಪ್ಪ ಅಂತ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಮಧ್ಯಾಹ್ನಕ್ಕೆ ಸ್ನೇಹಿತರೆ ಸ್ವಲ್ಪ ಇಡ್ಲಿ ಮಿಕ್ಕಿತ್ತು ಅಂತ ಹೇಳಿಬಿಟ್ಟು ಇಡ್ಲಿನ ಒಗ್ಗರಣೆ ಕೊಟ್ಟಿದ್ದೆ. ಈಗ ಇಡ್ಲಿ ಚಟ್ನಿ ಇಲ್ಲದೆ ತಿನ್ನೋದಕ್ಕಾಗತ್ತಾ? ಮೊದಲೇ ಸಾಂಬಾರಿದ್ರೆ ಚೆನ್ನಾಗಿರುತ್ತೆ, ಈ ಚಟ್ನಿ ಬೇಡ ಅಂತ ಹೇಳೋರು. ಚಟ್ನಿನೂ ಇಲ್ಲದೆ ಇದ್ರೆ ಹೇಗೆ ತಿನ್ನೋಕ್ಕಾಗತ್ತೆ? ಅದಕ್ಕೆ ಇಡ್ಲಿಗೆ ಒಗ್ಗರಣೆ ಕೊಟ್ಟಿದ್ದೆ. ಆಹಾ, ಒಗ್ಗರಣೆ ಕೊಟ್ರಂತೂ ನಮ್ಮ ಸಾನುಗೆ ಅಮ್ಮ ಇಷ್ಟೇನಾ ಇರೋದು, ಇನ್ನೂ ಕೊಡು ಅಂತ ಕೇಳ್ತಾಳೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ನಿಮ್ಮ ಮಕ್ಕಳು ತಿನ್ನೋದಿಲ್ಲ ಇಡ್ಲಿ ಇಷ್ಟಪಟ್ಟು ಅನ್ನೋ ಹಾಗಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ. ನಾನು ಈ ಥರ ಅವಳಿಗೆ ಸ್ಕೂಲ್ಗೂ ಕೂಡ ಹಾಕಿ ಕೊಟ್ಟಿದ್ದೆ. ಬಟ್ ಸ್ವಲ್ಪ ಡ್ರೈ ಅಮ್ಮಮ್ಮ ಅಂತ ಹೇಳ್ತಾ ಇದ್ಲು. ಮೇ ಬಿ ತುಂಬಾನೇ ಕುಕ್ ಆಗುತ್ತಲ್ವಾ, ಕುಕ್ ಆದಾಗ ಸ್ವಲ್ಪ ಮಾಯಿಶ್ಚರ್ ಕಡಿಮೆ ಆದಾಗ ಆ ಥರ ಆಗುತ್ತೆ ಅನ್ಸುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ ಮಾಡಬೇಕು. ಆ್ಯಂಡ್ ತಕ್ಷಣ ತಿಂದ್ರೇನೆ ಒಳ್ಳೇದು, ಬಾಕ್ಸ್ಗೆಲ್ಲ ಹಾಕಿದ್ರೆ ಆಲ್ವೇಸ್ ಅದು ಡ್ರೈ ಅಂತಾನೆ ಅನ್ಸುತ್ತೆ. ಓಕೆ, ಈಗ ಒಗ್ಗರಣೆಗೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಖಾರಕ್ಕೆ 1-2 ಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ಇನ್ನು ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ಅದ್ರ ಜೊತೆ ಇದು ಸ್ವಲ್ಪ ಕಲರ್ಗೆ ಮತ್ತು ಫ್ಲೇವರ್ಗೆ. ಅದಾದಮೇಲೆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ ಸೇರಿಸಿ ಸ್ವಲ್ಪ ಮ್ಯಾಶಿ ಆಗಬೇಕು. ಆ ಥರ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ಇದ್ರ ಜೊತೆನೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿ ಇಟ್ಟರೆ ಎಣ್ಣೆಯಲ್ಲಿ ಫ್ರೈ ಆದಾಗ ಅದರದ್ದು ಸ್ವಲ್ಪ ಹಸಿ ವಾಸನೆ ಕೂಡ ಹೋಗುತ್ತೆ. ಸ್ವಲ್ಪ ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟೇನೆ, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇಲ್ಲ. ಅದು ಹಾಕಿದಾಗ ಗರಂ ಮಸಾಲ ಹಾಕಬೇಕಾಗುತ್ತೆ, ಅದು ತುಂಬಾ ಓವರ್ ಆಗುತ್ತೆ. ಇದು ಸಿಂಪಲ್ ಆಗಿ ಸಾಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಫ್ಲೇವರ್ಗೆ ಧನಿಯಾ ಪುಡಿ, ಒಂಚೂರು ನೀರು ಹಾಕ್ಬಿಟ್ಟು ಮುಚ್ಚಿ ಬಿಡ್ತೀನಿ. ಫುಲ್ ಮ್ಯಾಶಿ ಆಗಬೇಕು. ಫುಲ್ ಮ್ಯಾಶಿ ಆಗಿರುತ್ತೆ ನೋಡಿ. ಈಗ ಒಂದ್ಸಾರಿ ಮಿಕ್ಸ್ ಮಾಡಿಬಿಟ್ಟು ನಾವು ಕಟ್ ಮಾಡ್ಕೊಂಡಿರೋ ಅಂಥ ಇಡ್ಲಿನ ಸೇರಿಸ್ಬೇಕು. ಇದು ರವೆ ಇಡ್ಲಿ, ನೀವು ನಾರ್ಮಲ್ ಇಡ್ಲಿ ಕೂಡ ಹೀಗೆ ಮಾಡ್ಬೋದು. ಈ ರವೆ ಇಡ್ಲಿಗೆ ಒಗ್ಗರಣೆ ಕೊಟ್ಟಾಗ ನಾವು ಉಪ್ಪಿಟ್ಟಿಗೆ ಒಗ್ಗರಣೆ ಕೊಡ್ತೀವಲ್ವ, ಆ ಥರ ಟೇಸ್ಟ್ ಇರುತ್ತೆ.
ಬಟ್ ಇದು ನಾರ್ಮಲ್ ಇಡ್ಲಿಗಿಂತನೂ ಚೆನ್ನಾಗಿರುತ್ತೆ, ಅಂದರೆ ಚಟ್ನಿ ಜೊತೆ ತಿನ್ನೋದಕ್ಕಿಂತ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಉಪ್ಪು ಖಾರನ ಅಡ್ಜಸ್ಟ್ ಮಾಡಿಕೊಂಡು ಒಂಚೂರು ನೀರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿ ಮಾಡಿ ಬಿಡಬೇಕು. ಆಗ ಹಬೆಯಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ, ಸ್ವಲ್ಪ ಮಸಾಲೆ ಎಳ್ಕೊಂಡಿರುತ್ತೆ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್. ಬಾಯ್ ಬಾಯ್ ಸ್ನೇಹಿತರೆ.